24 ಪಾಯಿಂಟ್ಸ್ಗೆ ಹೇಗೆ ನಾವು ರೇಖೆಯನ್ನು ಮಾಡೋದು ಅನ್ನೋದನ್ನು ನೋಡೋಣ. ಪ್ರಾರ್ಥನೆಯಿಂದ ಶುರು ಮಾಡಬೇಕು. ನೀವು ರೇಖೆ ಮಾಡುವಂಥ ಜಾಗ ಸಾಧ್ಯವಾದಾಗ ಶುದ್ಧವಾಗಿರಲಿ, ಈ ರೀತಿ ಪ್ಲೇಸ್ ಪೀಸ್ಫುಲ್ ಆಗಿರಲಿ. ನಿಮ್ಮೊಬ್ಬರಿಗೆ ಸಪ್ರೇಟಾಗಿ ಜಾಗ ಸಿಗುತ್ತೆ, ರೂಮಲ್ಲಿ ಏನಾದ್ರು ಸ್ಪೇಸ್ ಇದೆ ಅಂದರೆ, ಹಾಲ್ ಇದೆ ಅಂದರೆ ಅಲ್ಲಿ ಕೂತು ಮಾಡಿ. ನಿಮ್ಗೊಂದು ಮನಸ್ಸು ಡೈವರ್ಟ್ ಆಗಲ್ಲ ಅಥವಾ ಮುಜುಗರ ಫೀಲ್ ಆಗಲ್ಲ. ಯಾರೋ ನೋಡ್ತಿದ್ದಾರೆ, ನಾ ಹಿಂಗೆ ಮಾಡಲಿ ಅವ್ರ ಮುಂದೆ ಅನ್ನೋದೆಲ್ಲ ಅಡಚಣೆ ಆಗಲ್ಲ. ಮತ್ತು ಧೂಪದೊಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂದರೆ ಗಂಧದ ಕಡ್ಡಿನ ಹಚ್ಚಿಡ್ಬೋದು. ಅಂದರೆ ಆ ಜಾಗ ಕ್ಲೆನ್ಸ್ ಆಗುತ್ತೆ, ಅದನ್ನು ರೆಡಿ ಮಾಡ್ಕೋಬೋದು. ಮತ್ತು ಕೂತ್ಕೊಳ್ಳೋವಂಥ ಚೇರ್ ಏನಿದೆ ಅದು ಪ್ಲಾಸ್ಟಿಕ್ ಆದರೆ ಓಕೆ. ಕಬ್ಬಿಣದ ಚೇರು ಯಾವುದೇ ಕಾರಣಕ್ಕೂ ಮೆಟಲ್ ಇರೋದು ಯೂಸ್ ಮಾಡಬಾರ್ದು. ನಮ್ಮ ಎನರ್ಜಿ ಏನು ಹೈಯರ್ ಎನರ್ಜಿ ಇರುತ್ತೋ ಅದು ಅರಿಯೋದಕ್ಕೆ, ನಮ್ಮೊಳಗೆ ಪ್ರವೇಶ ಮಾಡೋಕ್ಕೆ ಅಡಚಣೆ ಆಗುತ್ತೆ. ಸೊ ಹಾಗಾಗಿನೇ ನೀವು ರೇಖೆ ಮಾಡುವಾಗ ಮೆಟಲ್ಸ್ ಎಲ್ಲ ತೆಗೆದಿಡಿ ಅಂತ ಹೇಳೋದು. ಅದು ಹೇಳ್ತೀನಿ ನಾನು ನೆಕ್ಸ್ಟು. ಕೂತ್ಕೊಳ್ಳೋ ಚೇರು ಮೆಟಲ್ ಬೇಡ, ವುಡ್ ಆದರೂ ಪರವಾಗಿಲ್ಲ, ವುಡನ್ ಚೇರ್ ಆಗುತ್ತೆ, ಅಥವಾ ಈ ನಾರ್ಮಲ್ ಪ್ಲಾಸ್ಟಿಕ್ ಚೇರ್ನ ಯೂಸ್ ಮಾಡ್ಬೋದು. ಆಮೇಲೆ ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೋಬೇಕು. ಮತ್ತು ನೀವು ಏನಾದರೂ ಮೆಟಲ್ ಐಟಮ್ಸ್ ಕೈಯಲ್ಲಿ ಏನಾದರೂ ರಿಂಗ್ಗಳು ಅಥವಾ ಬಳೆ ಇಂಥದ್ದೆಲ್ಲ ಇದ್ದರೆ ತೆಗೆದಿಡಿ. ಜ್ಯುವೆಲ್ರಿನೂ ತೆಗೆದಿಟ್ರು ಒಳ್ಳೆಯದು, ಸಾಧ್ಯ ಆಗೋದನ್ನು. ಕೆಲವೊಂದು ಹೆಣ್ಮಕ್ಳಿಗೆ ನಮಗೆ ನಂಬಿಕೆ ಇರುತ್ತೆ, ನಮ್ಮ ಮಾಂಗಲ್ಯ ತೆಗೆದಿಡಲ್ಲ ಯಾವ ಟೈಮಲ್ಲೂ ಅಂತ. ತುಂಬ ಫೋರ್ಸ್ಫುಲಿ ಬಲವಂತವಾಗಿ ಯಾವುದನ್ನು ಮಾಡೋದು ಬೇಡ. ಹಸ್ತದ ಮುಖಾಂತರ ಕೆಳಗಡೆ ನಿಮಗೆ ಕಷ್ಟ ಆಗ್ಬೋದು. ಎಲ್ಲ 24 ಪಾಯಿಂಟ್ಸ್ಗೂ ಎನರ್ಜಿ ಕೊಡೋದ್ರಿಂದ ಕೆಳಗಡೆ ಕೂತು ಮಾಡೋದು ಕಷ್ಟ ಆಗ್ಬೋದು. ಈಗ ನಿಮ್ಗೆ ಟೈಮ್ ಇದೆ, ನೀವು ಕೆಳಗೆ ಕೂತಿದ್ದೀರಾ ಅಂದಾಗ ಅದನ್ನು ಹೆಂಗೆ ಮಾಡೋದು, ನಾನು ಕೆಳಗೆ ಕೂತು ಹೆಂಗೆ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಒಂದೇ ಕೈ ಇಟ್ಕೊಂಡು ಒಂದೇ ಕೈಯಲ್ಲಿ ಒಂದೇ ಪಾರ್ಟಲ್ಲಿ ಇಟ್ಟು ನೀವು 24 ಪಾಯಿಂಟ್ಸ್ಗೆ ಕೊಡುವಾಗ ಕೆಳಗೆ ಕೂತ್ರೂ ತೊಂದರೆ ಇಲ್ಲ. ಅಥವಾ ಕೆಳಗೆ ಕೂತು 24 ಪಾಯಿಂಟ್ಸ್ಗೂ ಕೊಡ್ತೀನಿ ಅಂದರೆ ಆರಾಮ್ಸೆ ಕೊಡ್ಬೋದು, ಸ್ವಲ್ಪ ಹಿಂಸೆ ಅನ್ನಿಸ್ಬೋದು. ಕಂಫರ್ಟಬಲಾಗಿ ಕೂತು ಮಾಡಬೇಕು ಅಂದಾಗ ಚೇರ್ ಬೆಸ್ಟ್. ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಮಾಡಿದ್ರೆ ಒಳ್ಳೆಯದು. ಮೆಟಲ್ ಐಟಮ್ ತೆಗೆದಿಟ್ಟರೆ ಅದು ಅಡಚಣೆ ಆಗಲ್ಲ. ಮತ್ತು ಸ್ನಾನ ಮುಗಿಸಿದ 45 ನಿಮಿಷದ ಒಳಗಡೆ ಶುರು ಮಾಡಿ ಅಂತಾರೆ. ನಮ್ಮ ಆರ ಕ್ಲೆನ್ಸ್ ಆಗಿರುತ್ತೆ. ನೀವು ಎನರ್ಜಿನ ರೇಖೆ ಶುರು ಮಾಡಿದ್ರಿಂದ ನಿಮ್ಮ ಒಳಗಡೆ ಆ ಎನರ್ಜಿ ಹರಿಯೋದ್ರಿಂದ ಇನ್ನು ಒಳ್ಳೆ ಪಾಸಿಟಿವ್ ಫೀಲ್ನ ನೀವು ಅನುಭವಿಸ್ಬೋದು. ನಿಮಗೆ ಅದು ಸೆನ್ಸ್ ಆಗುತ್ತೆ. ಎಕ್ಸಸೈಸ್ ಮಾಡಿದ್ರೆ ಹೆಂಗೆ ಬೆವರು ಬರುತ್ತೋ ರೇಖೆ ಮಾಡಿದ್ರೆ ಅಷ್ಟು ಬೆವರು ಬರುತ್ತೆ. ನಮ್ಮಲ್ಲಿರುವಂತಹ ಒಂದು ರಾಸಾಯನಿಕ ಎಲ್ಲ ಹೊರಗಡೆ ಬೆವರ ಮುಖಾಂತರ, ಈ ಥರ ಯೂರಿನ್ ಮುಖಾಂತರ ಹೋಗುತ್ತೆ. ಅದಕ್ಕೆ ನೀರನ್ನು ಕಡ್ಡಾಯವಾಗಿ ಕುಡಿಲೇಬೇಕು. ನೀರು ಕುಡಿಲೇಬೇಕು. ಪ್ರಾರಂಭದಲ್ಲೂ ಕುಡಿಬೇಕು, ಅದಾದಮೇಲೂ ಕುಡಿಬೇಕು. ನೀರು ಕುಡಿಯೋದ್ರಿಂದ ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಅಥವಾ ಅನಾರೋಗ್ಯ ಏನಿರ್ತದೆ ಯೂರಿನ್ ಮುಖಾಂತರ ಹೋಗುತ್ತೆ. ಅಯ್ಯೋ ಇದು ಹಿಂಗೆ ಹೇಳ್ಬಿಟ್ಟಿದ್ರು ನಾನು ಹಾಗೆ ಮಾಡಬೇಕಾ, ಆಮೇಲೆ ಮೆಟಲಲ್ಲಿ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಎನರ್ಜಿ ಅರಿಯಲ್ಲ ಅಂತ. ಕಾರಲ್ಲಿ ಹೋಗ್ತಿರ್ತೀವಿ ಅಥವಾ ವೆಹಿಕಲಲ್ಲಿ ಹೋಗ್ತಿರ್ತೀವಿ, ಬಸ್ಸಲ್ಲಿ ಹೋಗ್ತಿರ್ತೀವಿ, ವುಡನ್ನು ಆಗಿರಲ್ಲ, ಪ್ಲಾಸ್ಟಿಕ್ಕು ಆಗಿರಲ್ಲ, ಮೆಟಲ್ಲೇ. ನಮ್ಮ ಟೈಮ್ ಇರೋದೇ ಆವಾಗ. ಆ ಟೈಮ್ ನಾವು ವೇಸ್ಟ್ ಮಾಡ್ಕೋಬಾರ್ದು ಅಂದಾಗ ನಾವು ಅಲ್ಲಿ ಮಾಡ್ಬೋದು. ಯಾಕದು ಮಾಡ್ಬೋದು ಅಂದರೆ ನಮ್ಗೆ 100% ಸಿಗೋ ಎನರ್ಜಿ ಒಂದು 15 hours ಸಿಕ್ಕಿರುತ್ತೆ. ಅಟ್ಲೀಸ್ಟ್ ಸಿಗೋ ಸಮಯನ ಎಷ್ಟು ಸಾಧ್ಯ ಅಷ್ಟು ಉಪಯೋಗಿಸ್ಕೊಳ್ಳಿ. ತೀರಾ ಯಾವುದೋ ಸ್ಟೋರಿ ಹೇಳ್ತಾರಲ್ಲ ಹಾಗೆ, ಫ್ರೆಂಡ್ ಬುಕ್ಕಲ್ಲಿ ಸೊಳ್ಳೆ ಹೊಡೆದು ಮಡಚಿಟ್ಟಿದ್ದಾರೆ, ಓ ಇದು ಹಿಂಗೆ ಹೇಳ್ಬಿಟ್ಟಿದ್ದಾರೆ ಮೇಡಮ್, ಒಂದು ಸೊಳ್ಳೆ ಹೊಡೆದ್ಬಿಟ್ಟು ಅನ್ಸೋ ಅಷ್ಟು ಇದಕ್ಕೆ ಹೋಗಬಾರ್ದು. ಅದನ್ನು ಹೆಂಗೆ ಒಳ್ಳೆ ರೀತಿ ಆಲೋಚನೆ ಮಾಡಿ ಉಪಯೋಗಿಸ್ಕೊಳ್ಳೋದಕ್ಕೆ ನೋಡಬೇಕು. ತನ್ನಿಂದ ಶುರು ಮಾಡಬೇಕು. ಕೈ ನಮಸ್ಕಾರ ಸ್ಥಿತಿ ಬರಲಿ, ಕಣ್ಣು ಮುಚ್ಚಿರಲಿ. ಕಣ್ಣು ಮುಚ್ಚಿದ್ರೆ ನಿಮಗೆ ಬೇರೆ ಹೊರಗಿನ ಎಲ್ಲ ಅಡಚಣೆಗಳನ್ನು ಕಣ್ಣೇ ಫಸ್ಟು ಗಮನಿಸೋದು, ಮನಸ್ಸು ಆಮೇಲೆ ಡೈವರ್ಟ್ ಆಗುತ್ತೆ. ಹಾಗಾಗಿ ಕಣ್ಣು ಮುಚ್ಚಿರಲಿ. ಮನೆ ದೇವ್ರನ್ನ, ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಮೊದಲನೇ ಸರಿ ಆಗಿರೋದ್ರಿಂದ ಕಣ್ಣು ಬಿಟ್ಟೆ ನನ್ನ ನೋಡಿ ಮಾಡ್ಬೋದು, ನಿಮಗೆ ಗೊಂದಲ ಆಗೋದು ಬೇಡ. ಮನೆ ದೇವ್ರನ್ನ, ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ರೇಖಿ ವಿದ್ಯೆನ ಪ್ರಾರ್ಥನೆ ಮಾಡ್ಕೊಳ್ಳಿ. ರೇಖಿ ವಿದ್ಯೆ, ರೇಖಿ ಶಕ್ತಿ ನನ್ನಲ್ಲಿ ಹರಿದು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ. ರೇಖಿ ಗುರುಗಳಾದ ಡಾಕ್ಟರ್ ಹುಸೂಯಿ, ಡಾಕ್ಟರ್ ಹಯಾಶಿ, ಡಾಕ್ಟರ್ ಮಿಸಸ್ ಟಕಾಟ ಹಾಗೂ ರೇಖಿ ವಿದ್ಯೆಯನ್ನು ನನಗೆ ಹೇಳಿಕೊಟ್ಟ ಗುರುಗಳಾದ, ನಿಮಗೆ ಯಾರು ರೇಖಿ ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಾರೋ ಅವರ ಹೆಸರನ್ನ ಹೇಳ್ಕೊಳ್ಳಿ. ನಾನು ನಿಮಗೆ ರೇಖಿನ ಹೇಳ್ಕೊಟ್ಟಿರೋದ್ರಿಂದ, ನಾನು ನಿಮ್ಮ ಮಾಸ್ಟರ್ ಆಗಿರೋದ್ರಿಂದ ಶ್ರೀಮತಿ ಸುಜಾತ ಅಂತ ಹೇಳ್ಕೊಳ್ಳಿ. ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನಲ್ಲಿ ಹರಿದು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ.
ರೇಖಿ ಮಾಡಲು ನೀವು ಕೇಳ್ಕೊಳ್ಳಿ. ಸುಜಾತಳಾದ ನಾನು ರೇಖಿ ಮಾಡಲು ಸಹಕರಿಸಿ, ಸಹಾಯ ಮಾಡು, ಆಶೀರ್ವಾದ ಮಾಡು. ಈಗ ನಿಮ್ಮ ಹಸ್ತಗಳನ್ನು ಗಮನಿಸಿ. ನಿಮ್ಮ ಹಸ್ತಗಳ ಮಧ್ಯೆ ಒಂದು ದೈವಿ ಬೆಳಕು, ಬಿಳಿ ಬೆಳಕು, ರೇಖಿ ಶಕ್ತಿ ವೈಬ್ರೇಟ್ ಆಗ್ತಾ ಇದೆ ಅಂತ ಫೀಲ್ ಮಾಡಿ. ಈಗ ನಿಧಾನವಾಗಿ ಆ ಒಂದು ಎನರ್ಜಿಯನ್ನು ನಿಮ್ಮ ಕಣ್ಣಿನ ಮೇಲೆ ಇಡಿ. ನನ್ನನ್ನು ನೋಡಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೋಡಿನೇ ಮಾಡಿ. ಆನಂತರ ಮತ್ತೊಂದು ಕೈನ, ಎಡಗೈನ ಎಡಗಣ್ಣಿನ ಮೇಲೆ ಇಡಿ. ನೀವು ಮೊದಲನೇ ಸರಿ ಮಾಡ್ತಿದ್ದು ನಿಮಗೆ ಇನ್ನೂ ಸಿಂಬಲ್ ಬರೆಯಕ್ಕೆ ಬಂದಿಲ್ಲ ಅಂದರೆ ಹೆಸರನ್ನ ಹೇಳಿದ್ರು ಸಾಕು ಮೊದಲನೇ ಸಾರಿ ಮಾಡುವಾಗ. ಆನಂತರ ನೀವು ಪ್ರಾಕ್ಟೀಸ್ ಮಾಡಿದಾಗ ಸಿಂಬಲ್ ಬರೀಲೇಬೇಕು. ಕಣ್ಣಿನ ಮೇಲೆ ಹೀಗೆ ಇಟ್ಟಿರ್ತೀರಾ, ಆದರೆ ಕೈ ಹೀಗಿದೆ, ನನ್ನ ನೋಡಿ, ಕೈ ನಿಮ್ಮ ಮುಂದೆ ಹೀಗಿದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಕೈ ಇಲ್ಲಿರುತ್ತೆ, ಇಮ್ಯಾಜಿನೇಷನ್ ಇಲ್ಲಿದೆ, ಅದ್ರ ಮೇಲೆ ಕಣ್ಣುಗಳ ಮುಖಾಂತರ, ನಾನು ಹೆಂಗೆ ಬೋರ್ಡ್ ಮೇಲೆ ಬರ್ತದೆ ಕಣ್ಣುಗಳ ಮುಖಾಂತರ ಸಿಂಬಲ್ನ ಬರಿತಾ ಇದ್ದೀನಿ. ಚಕುರೆನ ಕಣ್ಣುಗಳ ಮುಖ ನೋಡಿ, ನನ್ನ ಹಾಗೆ ಹೀಗೆ ಚಕುರೆ 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 ಈ ಥರ ಸೆಹಕ್ಕಿ ಬರೀತೀರಾ. ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸ ಜೆಶೋನೆನ್ ಬರೀತೀರಾ. ಹಾನ್ಸ ಜೆಶೋನೆನ್ ಹಾನ್ಸ ಜೆಶೋನೆನ್ ಹಾನ್ಸ ಜೆಶೋನೆನ್ ಅಂತ ಹೇಳ್ತೀರಾ. ಇಲ್ಲಿದೆ ಅಂತ ಅನ್ಕೋಬೇಕು, ಕೈ ಇಲ್ಲಿರುತ್ತೆ. ಗೊತ್ತಾಯ್ತಾ ಇವಾಗ ನಿಮಗೆ? ಈಗ ನಾನು ಹೇಳ್ತಾ ಹೋಗ್ತೀನಿ, ನೀವು ಹೆಸರು ಹೇಳಿ ಸಾಕು, ಬಟ್ ಕೈ ಮುಂದೆ ಇದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಿ. ಕೈ ಮೇಲೆ ಕಣ್ಗಳ ಮುಖಾಂತರ ಬಿಳಿಯ ಬೆಳಕಲ್ಲಿ ಬರಿತಿದ್ದೀನಿ ಅಂದ್ಕೊಂಡು ಹೇಳ್ತಾ ಬನ್ನಿ. ಚಕುರೆ ಚಕುರೆ ಚಕುರೆ. ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸ ಜೆಶೋನೆನ್ ಹಾನ್ಸ ಜೆಶೋನೆನ್ ಹಾನ್ಸ ಜೆಶೋನೆನ್. ನನ್ನ ಎರಡು ಕಣ್ಣುಗಳ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಈಗ ಕೈ ತಲೆಯ ಮೇಲ್ಭಾಗಕ್ಕೆ ಶಿಫ್ಟ್ ಆಗಲಿ. ಮತ್ತೊಂದು ಭಾಗ ನನ್ನ ನೋಡಿ. ಈಗ ಚಕುರೆ ಬರ್ತೀನಿ ಅಂದ್ಕೊಳ್ಳಿ ನಿಮ್ಮ ಹಸ್ತಗಳ ಮಧ್ಯೆ. ಅದೆಷ್ಟು 3 ಸಾರಿ ಹೇಳಿ. ಚಕುರೆ ಚಕುರೆ ಚಕುರೆ. ಸೆಹಕ್ಕಿ ಬರೀರಿ. ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸ ಜೆಶೋನೆನ್ ಬರೀರಿ. ಹಾನ್ಸ ಜೆಶೋನೆನ್ ಹಾನ್ಸ ಜೆಶೋನೆನ್ ಹಾನ್ಸ ಜೆಶೋನೆನ್. ನಿಮ್ಮ ತಲೆಯ ಮಧ್ಯಭಾಗದ ಮಿದುಳು ಹಾಗೂ ಸಹಸ್ರಾರು ಚಕ್ರದ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ಕಿವಿಗಳ ಮೇಲೆ ಶಿಫ್ಟ್ ಆಗಲಿ. ನೆನಪಿರಲಿ, ರೇಖಿ ಮುಗಿಯೋವರೆಗೂ ಎರಡೂ ಕೈಯನ್ನ ಒಂದೇ ಸಾರಿ ತೆಗೆಯೋಂಗಿಲ್ಲ. ನಿಮ್ಮ ಹಸ್ತಗಳ ಮುಖಾಂತರನೇ ನಿಮ್ಮ ದೇಹದ ಅಣುವಿಗೂ ಎನರ್ಜಿ ಹರಿತಿರುತ್ತೆ. ಹೆಂಗೆ ಕರೆಂಟ್ ಪಾಸ್ ಆಗುತ್ತೆ ವೈರ್ ಮುಖಾಂತರ ಹರಿಯುತ್ತೋ ಅದೇ ಥರ. ನೀವು ಕೈ ತೆಗೆದ್ರೆ ಏನಾಗುತ್ತೆ, ಎನರ್ಜಿ ಕಟ್ ಆಗುತ್ತೆ. ಸೊ ಹಾಗಾಗಿ ಒಂದು ವೇಳೆ ಫೋನ್ ಬಂತು, ಯಾರೋ ಬಂದರು, ಅವಾಗ ನೀವು ಮಾತಾಡಲೇಬೇಕು ಅನಿವಾರ್ಯತೆ ಅಂದಾಗ ಹೀಗಿರೋ ಕೈನ ಹಿಂಗೆ ಹೋಗೋಕ್ಕಾಗಲ್ಲ. ಇಲ್ಲೆಲ್ಲೋ ಕೈ ಇಟ್ಕೊಂಡು ರೇಖಿ ಮಾಡ್ತಿದ್ರೆ ಹಾಗೆ ಹೋಗೋಕ್ಕಾಗಲ್ಲ, ಮುಜುಗರ ಫೀಲ್ ಆಗ್ಬೋದು. ಕೈ ಇಲ್ಲೆಲ್ಲಾದರೂ ಶಿಫ್ಟ್ ಮಾಡ್ಕೊಳ್ಳಿ. ಆಮೇಲೆ ಫೋನ್ ತೊಗೊಂಡು ಮಾತಾಡಿ. ಒಂದು ಕೈ ನಿಮ್ಮ ಬಾಡಿಯ ಮೇಲೆ ಎಲ್ಲಾದರೂ ಟಚ್ಚಲ್ಲಿ ಇರಲೇಬೇಕು. ಇದೊಂದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಚಕುರೆ ಬರೀತೀರಾ, ಅದಷ್ಟು 3 ಸಾರಿ ಹೇಳಿ. ಚಕುರೆ ಚಕುರೆ ಚಕುರೆ. ಸೆಹಕ್ಕಿ ಬರೀರಿ. ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸ ಜೆಶೋನೆನ್ ಬರೀರಿ. ಹಾನ್ಸ ಜೆಶೋನೆನ್ ಹಾನ್ಸ ಜೆಶೋನೆನ್ ಹಾನ್ಸ ಜೆಶೋನೆನ್. ನನ್ನ 2 ಕಿವಿಗಳ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ನಿಮ್ಮ ಹಣೆಯ ಮುಂಭಾಗದಲ್ಲಿ ಬಲಗೈ, ಎಡಗೈ ತಲೆಯ ಹಿಂಭಾಗ ಇಲ್ಲಿಟ್ಕೊಳ್ಳಿ. ಚಕುರೆ ಬರೀರಿ. ಚಕುರೆ ಚಕುರೆ ಚಕುರೆ. ಸೆಹಕ್ಕಿ ಬರೀರಿ, ಅದಷ್ಟು 3 ಸಾರಿ ಹೇಳಿ. ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ.
ಹಾನ್ಸಾ ಜೆಶೋನೆನ್ ಬರೀರಿ, 3 ಸಾರಿ ಹೇಳಿ ಅದ ಹೆಸರು. ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್. ನನ್ನ ತಲೆಯ ಮುಂಭಾಗದ ಮಿದುಳು, ತಲೆಯ ಹಿಂಭಾಗದ ಮಿದುಳು, ಹಣೆಯ ಮಧ್ಯಭಾಗ ಹಾಗೂ ಆಜ್ಞಾ ಚಕ್ರದ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಈಗ ಕೈ ತಲೆಯ ಹಿಂಭಾಗ, ಇಲ್ಲಿ ಎರಡು ಕುತ್ತಿಗೆಯ ಮೇಲ್ಭಾಗದಲ್ಲಿ ಸ್ವಲ್ಪ ಹಳ್ಳೆ ಇರುತ್ತೆ ನೋಡಿ, ಹೆಬ್ಬೆರಳು ಅಲ್ಲಿಗೆ ಬರಲಿ, ಕೈ ಹೀಗೆ ಹೋಗಲಿ. ಗೊತ್ತಾಯ್ತಾ ನಿಮಗೆ? ಗೊತ್ತಿಲ್ಲ ಅಂದರೆ ನೋಡಿ ಒಂದ್ಸತಿ ಇದ್ದಾಗ. ಚಕ್ಕುರೆ ಬರೀರಿ, 3 ಸಾರಿ ಹೆಸರು ಹೇಳಿ. ಚಕ್ಕುರೆ, ಚಕ್ಕುರೆ, ಚಕ್ಕುರೆ. ಸೆಹಕ್ಕಿ ಬರೀರಿ, 3 ಸಾರಿ ಹೆಸರು ಹೇಳಿ. ಸೆಹಕ್ಕಿ, ಸೆಹಕ್ಕಿ, ಸೆಹಕ್ಕಿ. ಹಾನ್ಸಾ ಜೆಶೋನೆನ್ ಬರೀರಿ, ಅದೆಷ್ಟು 3 ಸಾರಿ ಹೇಳಿ. ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್. ನನ್ನ ತಲೆಯ ಹಿಂಭಾಗದ ಮಿದುಳು ಹಾಗೂ ಆಕ್ಸಿಪಿಟಲ್ನ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಈಗ ಕೈ ಒಂದು ಗಂಟಲ ಮೇಲೆ ಬರಲಿ, ಬಲಗೈ, ಎಡಗೈ ಕುತ್ತಿಗೆಯ ಮೇಲ್ಭಾಗ. ಚಕ್ಕುರೆ ಬರೀರಿ, ಚಕ್ಕುರೆ, ಚಕ್ಕುರೆ, ಚಕ್ಕುರೆ. ಸೆಹಕ್ಕಿ ಬರೀರಿ, ಸೆಹಕ್ಕಿ, ಸೆಹಕ್ಕಿ, ಸೆಹಕ್ಕಿ. ಹಾನ್ಸಾ ಜೆಶೋನೆನ್ ಬರೀರಿ, ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್. ನನ್ನ ಗಂಟಲು, ಥೈರಾಯ್ಡ್ ಗ್ರಂಥಿ, ಬ್ಲಾಡ್ ಥೈರಾಯ್ಡ್ ಗ್ರಂಥಿ, ಧ್ವನಿ ಪೆಟ್ಟಿಗೆ, ವೋಕಲ್ ಬಾಕ್ಸ್, ಸರ್ವೈಕಲ್ ವರ್ಟೆಬ್ರಾ, ಕುತ್ತಿಗೆ ಹಾಗೂ ಇಲ್ಲಿರುವ ವಿಶುದ್ಧ ಚಕ್ರದ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ಥೈಮಸ್ ಸೆಂಟರ್ ಮೇಲೆ ನಾನು ನೋಡಿ, ಹೆಬ್ಬೆರಳು ಇಲ್ಲಿ, ಮತ್ತೊಂದು ಕೈ ಹೃದಯದ ಮೇಲೆ, ಹಾರ್ಟ್ ಸೆಂಟರ್, ನನ್ನ ಹಸ್ತಚಕ್ರ. ಚಕ್ಕುರೆ ಬರೀರಿ, ಚಕ್ಕುರೆ, ಚಕ್ಕುರೆ, ಚಕ್ಕುರೆ. ಸೆಹಕ್ಕಿ ಬರೀರಿ, ಸೆಹಕ್ಕಿ, ಸೆಹಕ್ಕಿ, ಸೆಹಕ್ಕಿ. ಹಾನ್ಸಾ ಜೆಶೋನೆನ್ ಬರೀರಿ, ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್. ನನ್ನ ಥೈಮಸ್ ಸೆಂಟರ್ನ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ಸೋಲಾರ್ ಪ್ಲೆಕ್ಸಸ್ ಚಕ್ರದ ಮೇಲೆ ಬರಲಿ, ನಿಮ್ಮ ಬಲಗೈ. ಚಕ್ಕುರೆ ಬರೀರಿ, ಚಕ್ಕುರೆ, ಚಕ್ಕುರೆ, ಚಕ್ಕುರೆ. ಸೆಹಕ್ಕಿ ಬರೀರಿ, ಸೆಹಕ್ಕಿ, ಸೆಹಕ್ಕಿ, ಸೆಹಕ್ಕಿ. ಹಾನ್ಸಾ ಜೆಶೋನೆನ್ ಬರೀರಿ, ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್. ನನ್ನ ಹೃದಯದ ಅಣುವಿಗೂ ಹೃದಯದ ನರನಾಡಿಗಳಿಗೂ ಹಾಗೂ ಅನಾಹತ ಚಕ್ರಕ್ಕೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ಎಡಗೈ ಮಣಿಪುರ ಚಕ್ರದ ಮೇಲೆ ಬರಲಿ, ಹೊಕ್ಕಳದ ಮೇಲೆ ಬರಲಿ. ಚಕ್ಕುರೆ ಬರೀರಿ, ಅದೆಷ್ಟು 3 ಸಾರಿ ಹೇಳಿ. ಚಕ್ಕುರೆ, ಚಕ್ಕುರೆ, ಚಕ್ಕುರೆ. ಸೆಹಕ್ಕಿ ಬರೀರಿ, ಸೆಹಕ್ಕಿ, ಸೆಹಕ್ಕಿ, ಸೆಹಕ್ಕಿ. ಹಾನ್ಸಾ ಜೆಶೋನೆನ್ ಬರೀರಿ, ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್, ಹಾನ್ಸಾ ಜೆಶೋನೆನ್. ನನ್ನ ಸೋಲಾರ್ ಪ್ಲೆಕ್ಸಸ್ ಚಕ್ರ ಹಾಗೂ ಅದರ ಅಂಗಗಳಾದ ಲಿವರ್, ಸ್ಪ್ಲೀನ್, ಪ್ಯಾಂಕ್ರಿಯಾಸ್, ಸ್ಟಮಕ್ ಹಾಗೂ ಲಂಗ್ಸ್ನ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ.
ಇವಾಗ ನಿಮ್ಮ ಬಲಗೈ ಸ್ವಾದಿಷ್ಟಾನ ಚಕ್ರದ ಮೇಲೆ ಬರಲಿ. ಸೆಕ್ಸ್ ಸೆಂಟರ್ ಸ್ವಾದಿಷ್ಟ ಗರ್ಭಕೋಶ. ಚಕುರೆ ಬರಲಿ. ಅದ್ರ 3 ಸಾರಿ ಹೇಳಿ. ಚಕುರೆ ಚಕುರೆ ಚಕುರೆ. ಸೆಹಕ್ಕಿ ಬರೀರಿ. ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್. ನನ್ನ ಮಣಿಪುರ ಚಕ್ರ ಹಾಗೂ ಸ್ವಾದಿಷ್ಟಾನ ಚಕ್ರದ ಅಂಗಗಳಾದ ದೊಡ್ಡ ಕರಳು, ಸಣ್ಣ ಕರಳು, ಸ್ವಾದಿಷ್ಟಾನ ಚಕ್ರದ ಸೆಕ್ಸ್ ಸೆಂಟರ್, ಗರ್ಭಕೋಶ, ಮೂತ್ರಜನಕಾಂಗದ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಈಗ ಕೈ ಬಲಭಾಗದ ಹೊಟ್ಟೆ ಮೇಲೆ, ನಾನು ನೋಡಿ ಬಲಗೈ ಹೊಟ್ಟೆ ಮೇಲೆ ಒಂದು ಕೈ, ಮತ್ತೆ ಎಡಗೈ ಪೆಕ್ಕೆಲುಬು, ಬಲಭಾಗದ ಪೆಕ್ಕೆಲುಬಿನ ಮೇಲೆ ಒಂದು ಕೈ. ಚಕುರೆ ಚಕುರೆ ಚಕುರೆ. ಸೆಹಕ್ಕಿ ಬರೀರಿ. ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸಾ ಜಿಶೋನೆನ್ ಬರೀರಿ. ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್. ನನ್ನ ಬಲಭಾಗದ ಹೊಟ್ಟೆಯ ಅಂಗಗಳಾದ ದೊಡ್ಡ ಕರಳು, ಸಣ್ಣ ಕರಳು, ಲಿವರ್ ಹಾಗೂ ಶ್ವಾಸಕೋಶದ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಈಗ ಕೈ ಹಾಗೆ ಎಡಭಾಗಕ್ಕೆ ಸಿಟ್ಟಾಗಲಿ. ಹೊಟ್ಟೆ ಮೇಲೆ ಒಂದು ಕೈ, ಬೆಕ್ಕೆಲುಬಿನ ಮೇಲೆ ಒಂದು ಕೈ. ಚಕುರೆ ಚಕುರೆ ಚಕುರೆ. ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್. ನನ್ನ ಎಡಭಾಗದ ಹೊಟ್ಟೆಯ ಅಂಗಗಳಾದ ಸ್ಪ್ಲೀನ್, ಪ್ಯಾಂಕ್ರಿಯಾಸ್, ಸ್ಟಮಕ್ ಹಾಗೂ ಲಂಗ್ಸ್ನ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಈಗ ಕೈ ತೊಡೆಯ ಹಾಗೂ ಹೊಟ್ಟೆಯ ಸಂದು ಮೇಲೆ ಬರಲಿ. ಹೊಟ್ಟೆ ಹಾಗೂ ತೊಡೆಯ ಸಂದು ನಿಮ್ಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಇಟ್ಕೊಳ್ಳಿ, ಅಲ್ಲಿಗೆ ಎನರ್ಜಿ ಇರುತ್ತೆ. ಚಕುರೆ ಬರೀರಿ. ಅದ ಹೆಸರು ಹೇಳಿ. ಚಕುರೆ ಚಕುರೆ ಚಕುರೆ. ಸೆಹಕ್ಕಿ ಬರೀರಿ. ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸಾ ಜಿಶೋನೆನ್ ಬರೀರಿ. ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್. ಲಿಂಫಟಿಕ್ ಡಕ್ಟ್ಸ್ ಆ್ಯಂಡ್ ನಟ್ಸ್ನ ಸಂಪೂರ್ಣ ಅಣುವಿಗೂ, ನಿಮ್ಗೆ ಅದು ಹೇಳಕ್ಕೆ ಬರಲಿಲ್ಲ ಅಂದರೆ ಈ ಭಾಗದಲ್ಲಿರುವ ಅಂಗದ ಅಣುವಿಗೂ ಅಂತ ಹೇಳಿದ್ರು ಆಯಿತು. ಭಾಗದ ಅಂಗದ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಈಗ ಕೈ ಇನ್ನರ್ ಥೈಸ್ ಒಳ ತೊಡೆ ಮೇಲೆ ಬರಲಿ. ಚಕುರೆ ಚಕುರೆ ಚಕುರೆ. ಸೆಹಕ್ಕಿ ಬರೀರಿ. ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸಾ ಜಿಶೋನೆನ್ ಬರೀರಿ. ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್. ನನ್ನ ಒಳ ತೊಡೆಯ ಇನ್ನರ್ ಥೈಸ್ನ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ಮಂಡಿಗಳ ಮೇಲೆ ಬರಲಿ. ಚಕುರೆ ಬರೀರಿ. ಚಕುರೆ ಚಕುರೆ ಚಕುರೆ. ಸೆಹಕ್ಕಿ ಬರೀರಿ. ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸಾ ಜಿಶೋನೆನ್ ಬರೀರಿ. ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್ ಹಾನ್ಸಾ ಜಿಶೋನೆನ್. ನನ್ನ ಮಂಡಿಗಳ ಕೀಲುಗಳು ಹಾಗೂ ಮಂಡ್ಯ ಚಿಪ್ಪುಗಳ ಸಂಪೂರ್ಣ ಅಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಒಂದು ಕೈ ನಿಮ್ಮ ಸೊಂಟದ ಮೇಲೆ ಅಥವಾ ನಿಮಗೆಲ್ಲಾಗ ತಲೆ ಇಟ್ಕೊಳ್ಳಿ. ಮತ್ತೊಂದು ಕೈ ಸಹಾಯದಿಂದ ಬಲಗಾಲನ್ನು
ಎಡಗಾಲ ಮೇಲೆ ತೊಡೆ ಮೇಲೆ ಇಟ್ಕೊಳ್ಳಿ. ಜಾಯಿಂಟ್ ಎಡಗಾಲಿನ ಪಾದದ ಕೀಲು, ಹೆಬ್ಬೆರಳು ಇಲ್ಲಿಗೆ ಬರುತ್ತೆ, ಈ ಉಳಿದ ಬೆರಳುಗಳು ಇಲ್ಲಿಗೆ ಬರುತ್ತೆ. ಹಾಂ, ಮತ್ತು ಎಡಗೈನ ಪಾದವನ್ನು ಇಟ್ಕೊಳ್ಳಿ. ಹಾಂ, ಪಾದ ಎಡಗೈ, ಪಾದ ಪಾದ ಇದು ಜಾಯಿಂಟ್. ಇನ್ನು ಸ್ವಲ್ಪ ಹಿಂತಿರುಗಿಸಿ ಅಷ್ಟೆ. ಚಕ್ಕುರೆ ಬರೀರಿ, ಚಕ್ಕುರೆ ಚಕ್ಕುರೆ ಚಕ್ಕುರೆ. ಸೆಹಕ್ಕಿ ಬರೀರಿ, ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸ ಜಶೋನೆನ್ ಬರೀರಿ, ಹಾನ್ಸ ಜಶೋನೆನ್ ಹಾನ್ಸ ಜಶೋನೆನ್ ಹಾನ್ಸ ಜಶೋನೆನ್. ನನ್ನ ಬಲಭಾಗದ ಕಾಲಿನ ಪಾದದ ಕೀಲು ಹಾಗೂ ಪಾದದ ಸಂಪೂರ್ಣ ಅಣುವಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಈಗ ಕೈ ಮೇಲ್ಬಂದು ಎಲ್ಲರೂ ತೆಗೆದಿಟ್ಕೊಳ್ಳಿ, ಕಾಲಿನ ಕೆಳಗಡೆ ಇರಿಸಿ. ಯಾಕಂದರೆ ಕೈ ಬಾಡಿ ಮೇಲೆ ಟಚ್ಚಲ್ಲಿ ಇರಲೇಬೇಕು ಅನ್ನೋ ಕಾರಣಕ್ಕೆ. ಮತ್ತೊಂದು ಕೈ ಇಟ್ಕೊಂಡು ಎಡಗಾಲನ ಸೇಮ್ ಬಲಗಾಲಿನ ಮೇಲೆ ಇಟ್ಕೊಳ್ಳಿ. ಜಾಯಿಂಟು ಮತ್ತು ಪಾದ. ಚಕ್ಕುರೆ ಬರೀರಿ, ಚಕ್ಕುರೆ ಚಕ್ಕುರೆ ಚಕ್ಕುರೆ. ಸೆಹಕ್ಕಿ ಬರೀರಿ, ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸ ಜಶೋನೆನ್ ಬರೀರಿ, ಹಾನ್ಸ ಜಶೋನೆನ್ ಹಾನ್ಸ ಜಶೋನೆನ್ ಹಾನ್ಸ ಜಶೋನೆನ್. ನನ್ನ ಎಡಭಾಗದ ಕಾಲಿನ ಪಾದದ ಕೀಲು ಹಾಗೂ ಪಾದದ ಸಂಪೂರ್ಣ ಅಣುವಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಈಗ ಕೈ ಮೇಲ್ಬರಲಿ, ಕಾಲು ಕೆಳಗಡೆ ಇರಿಸಿ. ನಿಧಾನವಾಗಿ ಮೇಲೆ ನಿಲ್ಲಿ. ನಿಮ್ಮ ಹಿಪ್ಸ್ ಮೇಲೆ ಕೈ ಬರಲಿ. ಒಂದ್ಸರಿ ತೋರಿಸ್ತೀನಿ. ಹಿಪ್ಸ್ ಮೇಲೆ ಕೈ ಬರಲಿ, ಪಿರ್ರೆಗಳ ಮೇಲೆ. ಚಕ್ಕುರೆ ಬರೀರಿ, ಚಕ್ಕುರೆ ಚಕ್ಕುರೆ ಚಕ್ಕುರೆ. ಸೆಹಕ್ಕಿ ಬರೀರಿ, ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸ ಜಶೋನೆನ್ ಹಾನ್ಸ ಜಶೋನೆನ್ ಹಾನ್ಸ ಜಶೋನೆನ್ ಹಾನ್ಸ ಜಶೋನೆನ್. ನನ್ನ ಪಿರ್ರೆಗಳು, ಬೇಸ್ ಸೆಂಟರ್ ಹಾಗೂ ಮೂಲಾಧಾರ ಚಕ್ರದ ಸಂಪೂರ್ಣ ಅಣುವಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ಹಾಗೆ ಹಿಪ್ ಜಾಯಿಂಟ್ಸ್ ಮೇಲೆ ಶಿಫ್ಟ್ ಆಗಲಿ. ಒಂದಾದ್ಮೇಲೆ ಒಂದಿಗೆ ಶಿಫ್ಟ್ ಮಾಡಿ ಹಿಪ್ ಜಾಯಿಂಟ್ಸ್ ಮೇಲೆ. ಚಕ್ಕುರೆ ಬರೀರಿ, ಚಕ್ಕುರೆ ಚಕ್ಕುರೆ ಚಕ್ಕುರೆ. ಸೆಹಕ್ಕಿ ಬರೀರಿ, ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸ ಜಶೋನೆನ್ ಬರೀರಿ, ಹಾನ್ಸ ಜಶೋನೆನ್ ಹಾನ್ಸ ಜಶೋನೆನ್ ಹಾನ್ಸ ಜಶೋನೆನ್. ನನ್ನ ಹಿಪ್ ಜಾಯಿಂಟ್ಸ್, ಲಂಬ ರೀಸನ್, ಲಂಬ ವರ್ಟೆಬ್ರೆ, ಲಂಬ ಕಾರ್ಟಿಲೇಜಸ್ನ ಸಂಪೂರ್ಣ ಅಣುವಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ಸೊಂಟ ಬರಲಿ. ಈ ಥರ ನಿಮಗೆ ನಿಲ್ಲಕ್ಕಾಗಲಿಲ್ಲ ಅಂದರೆ ಕೂರ್ಬೋದು, ಕೂತು ಮಾಡ್ಬೋದು. ಆಗುತ್ತೆ ಅಂದರೆ ನಿಂತು ಮಾಡಿ. ಚಕ್ಕುರೆ ಬರೀರಿ, ಚಕ್ಕುರೆ ಚಕ್ಕುರೆ ಚಕ್ಕುರೆ. ಸೆಹಕ್ಕಿ ಬರೀರಿ, ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸ ಜಶೋನೆನ್ ಬರೀರಿ, ಹಾನ್ಸ ಜಶೋನೆನ್ ಹಾನ್ಸ ಜಶೋನೆನ್ ಹಾನ್ಸ ಜಶೋನೆನ್. ನನ್ನ ಎರಡು ಕಿಡ್ನಿಗಳ ಸಂಪೂರ್ಣ ಅಣುವಣುವಿಗೂ, ಕಿಡ್ನಿ, ಅಡ್ರಿನಲ್ಸ್ ಎಲ್ಲ ಅಂಗಾಂಗದ ಸಂಪೂರ್ಣ ಅಣುವಣುವಿಗೂ ರೇಖಿ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ಬಲಭಾಗ, ಇಲ್ಲೊಂದು ಕೈ ಚೆಸ್ಟ್ ಮೇಲೆ ಒಂದು ಕೈ ಇಲ್ಲಿ ಶ್ವಾಸಕೋಶಕ್ಕೆ ಎನರ್ಜಿ ಕೊಡ್ತಿರ್ತೀರ. ಚಕ್ಕುರೆ ಬರೀರಿ, ಚಕ್ಕುರೆ ಚಕ್ಕುರೆ ಚಕ್ಕುರೆ. ಸೆಹಕ್ಕಿ ಬರೀರಿ, ಸೆಹಕ್ಕಿ ಸೆಹಕ್ಕಿ ಸೆಹಕ್ಕಿ. ಹಾನ್ಸ ಜಶೋನೆನ್ ಬರೀರಿ,
ಹಾನ್ಸಾಜಿಶೋನೆನ್, ಹಾನ್ಸಾಜಿಶೋನೆನ್, ಹಾನ್ಸಾಜಿಶೋನೆನ್. ನನ್ನ ಬಲಭಾಗದ ಶ್ವಾಸಕೋಶದ ಸಂಪೂರ್ಣ ಅಣುವಿಗೂ ರೇಖೆ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಈಗ ಕೈ ಎಡಭಾಗಕ್ಕೆ ಶಿಫ್ಟ್ ಆಗಲಿ. ಚಕ್ಕುರೆ ಬರೀರಿ. ಚಕ್ಕುರೆ, ಚಕ್ಕುರೆ, ಚಕ್ಕುರೆ. ಸೆಹಕ್ಕಿ ಬರೀರಿ. ಸೆಹಕ್ಕಿ, ಸೆಹಕ್ಕಿ, ಸೆಹಕ್ಕಿ. ಹಾನ್ಸಾಜಿಶೋನೆನ್ ಬರೀರಿ. ಹಾನ್ಸಾಜಿಶೋನೆನ್, ಹಾನ್ಸಾಜಿಶೋನೆನ್, ಹಾನ್ಸಾಜಿಶೋನೆನ್. ನನ್ನ ಎಡಭಾಗದ ಶ್ವಾಸಕೋಶದ ಸಂಪೂರ್ಣ ಅಣುವಿಗೂ ರೇಖೆ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ಕ್ಲಾವಿಕಲ್ಸ್ ಮೇಲೆ ಬರಲಿ. ಬೆಕ್ಕದಲ್ಲಿ ಎದೆ ಮೂಲದಂತೆಲ್ಲ ಕತ್ತತ್ರ ಕ್ಲಾವಿಕಲ್ಸ್ ಮೇಲೆ ಒಂದು ಕೈ, ಮತ್ತೊಂದು ಮೇಲೆ ಮತ್ತೊಂದು. ಚಕ್ಕುರೆ ಬರೀರಿ. ಚಕ್ಕುರೆ, ಚಕ್ಕುರೆ, ಚಕ್ಕುರೆ. ಸೆಹಕ್ಕಿ ಬರೀರಿ. ಸೆಹಕ್ಕಿ, ಸೆಹಕ್ಕಿ, ಸೆಹಕ್ಕಿ. ಹಾನ್ಸಾಜಿಶೋನೆನ್ ಬರೀರಿ. ಹಾನ್ಸಾಜಿಶೋನೆನ್, ಹಾನ್ಸಾಜಿಶೋನೆನ್, ಹಾನ್ಸಾಜಿಶೋನೆನ್. ನನ್ನ ಕ್ಲಾವಿಕಲ್ಸ್ನ ಸಂಪೂರ್ಣ ಅಣುವಿಗೂ ರೇಖೆ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ಶೋಲ್ಡರ್ಸ್ ಮೇಲೆ ಹೋಗಲಿ. ಭುಜದ ಮೇಲೆ ಈ ಕೈ ತೆಗೆದು ಮೇಲೆ. ಚಕ್ಕುರೆ ಬರೀರಿ. ಚಕ್ಕುರೆ, ಚಕ್ಕುರೆ, ಚಕ್ಕುರೆ. ಸೆಹಕ್ಕಿ ಬರೀರಿ. ಸೆಹಕ್ಕಿ, ಸೆಹಕ್ಕಿ, ಸೆಹಕ್ಕಿ. ಹಾನ್ಸಾಜಿಶೋನೆನ್ ಬರೀರಿ. ಹಾನ್ಸಾಜಿಶೋನೆನ್, ಹಾನ್ಸಾಜಿಶೋನೆನ್, ಹಾನ್ಸಾಜಿಶೋನೆನ್. ನನ್ನ ಎರಡು ಭುಜಗಳ ಸಂಪೂರ್ಣ ಅಣುವಿಗೂ ರೇಖೆ ಶಕ್ತಿ, ದೈವಿ ಶಕ್ತಿ ನನ್ನ ಹಸ್ತಚಕ್ರಗಳ ಮೂಲಕ ಹರಿತಾ ಇದೆ, ತಲುಪಿದೆ, ಶಕ್ತಿಶಾಲಿಯಾಗಿದೆ, ಆರೋಗ್ಯಪೂರ್ಣವಾಗಿದೆ. ಇವಾಗ ಕೈ ನಿಧಾನಕ್ಕೆ ಬಿಡಿ. ಕೈ ನಮಸ್ಕಾರ ಸ್ಥಿತಿಗೆ ಬರಲಿ. ಕೂತೇ ಮಾಡ್ಬೋದು, ಆರಾಮಾಗಿ ಕೂತ್ಕೊಳ್ಳಿ, ಅಥವಾ ನಿಂತು ಮಾಡೋದು ಆಯ್ತು, ಹೆಂಗೆ ಕಂಫರ್ಟಬಲ್ ಅಂತ. ಕೈ ನಮಸ್ಕಾರ ಸ್ಥಿತಿಗೆ ಬರಲಿ. ತಲೆಯಿಂದ ಕಾಲಿನವರೆಗೂ ಎಲ್ಲ ಅಂಗಾಂಗಗಳನ್ನು ಗಮನಿಸಿ. ತಲೆಯಲ್ಲಿರುವ ಮೆದುಳು, ಕಣ್ಣುಗಳು, ಕಿವಿ, ಗಂಟಲು, ಥೈರಾಯ್ಡ್ ಗ್ರಂಥಿ, ಬ್ಲಾಡ್ ಥೈರಾಯ್ಡ್ ಗ್ರಂಥಿ, ಧ್ವನಿ ಪೆಟ್ಟಿಗೆ, ವೋಕಲ್ ಬಾಕ್ಸ್, ಸರ್ವೈಕಲ್ ವರ್ಟೆಬ್ರಾ, ಥೈಮಸ್ ಸೆಂಟರ್, ಹೃದಯ, ಹಾಗೆ ಸೋಲಾರ್ ಪ್ಲೆಕ್ಸಸ್ ಚಕ್ರದಲ್ಲಿರುವ ಎಲ್ಲ ಅಂಗಾಂಗಗಳು, ಲಿವರ್, ಸ್ಪ್ಲೀನ್, ಪ್ಯಾಂಕ್ರಿಯಾಸ್, ಸ್ಟಮಕ್, ಲಂಗ್ಸ್, ದೊಡ್ಡ ಕರಳು, ಸಣ್ಣ ಕರಳು, ಸೆಕ್ಸ್ ಸೆಂಟರ್, ಗರ್ಭಕೋಶ, ಮೂತ್ರಜನಕಾಂಗ, ಲಿಂಫಾಟಿಕ್ ಡಕ್ಟ್ಸ್, ಇನ್ನರ್ ಥೈಸ್, ಮಂಡ್ಯ ಕೀಲುಗಳು, ಹಾಗೆ ಪಾದಗಳನ್ನು ಗಮನಿಸ್ತಾ ನನ್ನ ದೇಹದ ಅಣುವಣುವು ರೇಖೆ ಶಕ್ತಿಯಿಂದ ಸಂಪೂರ್ಣವಾಗಿ ಆರೋಗ್ಯಪೂರ್ಣವಾಗಿದೆ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ ಅಂತ ಅಂದ್ಕೊಳ್ಳಿ. ಈಗ ನಿಮ್ಮ ದೇಹದಲ್ಲಿರುವ 7 ಚಕ್ರಗಳನ್ನು ಗಮನಿಸಿ. ನನ್ನ ದೇಹದಲ್ಲಿರುವ ಎಲ್ಲ 7 ಚಕ್ರಗಳು ಸರಿಯಾದ ಆಕಾರದಲ್ಲಿ, ಸರಿಯಾದ ಗಾತ್ರದಲ್ಲಿ, ಸರಿಯಾದ ಬಣ್ಣದಲ್ಲಿ, ಸರಿಯಾದ ಸ್ಥಳದಲ್ಲಿ ನನ್ನ ದೇಹದಲ್ಲಿ ಪಾಸಿಟಿವ್ ಎನರ್ಜಿಯಿಂದ ಶೀಲ್ಡ್ ಆಗಿದೆ, ಹಾಗೂ ರೇಖೆ ಶಕ್ತಿ, ದೈವಿ ಶಕ್ತಿಯ ತರಂಗಗಳಿಂದ ವೈಬ್ರೇಟ್ ಆಗ್ತಾ ಇದೆ. ಇದರಿಂದಾಗಿ ನನ್ನ ಸುತ್ತ ಇರುವ ಸೂಕ್ಷ್ಮ ಶರೀರಗಳು ವೆಲ್ ಬ್ಯಾಲೆನ್ಸ್ಡ್ ಆಗಿದೆ. ಅದರ ಸುತ್ತ ಇರುವ ಆರಾ ಪಾಸಿಟಿವ್ ಎನರ್ಜಿಯಿಂದ ಶೀಲ್ಡ್ ಆಗಿ, ಆರಾ ರೇಖೆ ಶಕ್ತಿ, ದೈವಿ ಶಕ್ತಿಯ ತರಂಗಗಳಿಂದ ರೇಡಿಯೇಟ್ ಆಗ್ತಾ ಇದೆ. ಕಂಪ್ಲೀಟ್ ತುಂಬ ಬ್ರಾಡ್ ಆಗಿದೆ. ನಿಮ್ಮ ಸುತ್ತ ಒಂದು ದೈವಿ ಬೆಳಕು ವೈಬ್ರೇಟ್ ಆಗ್ತಾ ಇರೋದನ್ನ ಗಮನಿಸಿ. ಈಗ ನಿಮ್ಮ ಹಸ್ತಗಳಲ್ಲಿರುವ ರೇಖಿ ಶಕ್ತಿಯನ್ನ ತಲೆಯಿಂದ ಪಾದದವರೆಗೂ ಪ್ರೀತಿಯಿಂದ ಕೊಡಿ. ನಾನು ನೋಡ್ತಾ ಮಾಡಿ. ಕೂತೆ ಮಾಡ್ಬೋದು. ಮತ್ತೆ ಕೈ ನಮಸ್ಕಾರ ಸ್ಥಿತಿಗೆ ಬರಲಿ. ಈಗ
ಆಕಾಶದಿಂದ ಒಂದು ದೈವಿ ಬೆಳಕು, ಬಿಳಿ ಬೆಳಕು ನಿಧಾನವಾಗಿ ನಿಮ್ಮ ಕಡೆ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಗಮನವನ್ನು ಬೇರೆ ಕಡೆ ಕೊಡಬೇಡಿ. ನಿಮ್ಮ ಗಮನ ಬೇರೆ ಕಡೆ ಹೋಗಬಾರ್ದು. ಈ ಒಂದು ಹಂತ ಬಹಳ ಮುಖ್ಯ. ಇಲ್ಲಿ ನಿಮಗೆ ಏನೇನೆಲ್ಲ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಹೇಳ್ಕೊಂಡ್ರೆ ಖಂಡಿತವಾಗಿಯೂ ಈಡೇರುತ್ತೆ. ಇದನ್ನು ಮನಸ್ಸಿಟ್ಟು ಏಕಾಗ್ರತೆಯಿಂದ ಮಾಡಿ. ದೈವಿ ಬೆಳಕು, ಬಿಳಿ ಬೆಳಕು ಆಕಾಶದಿಂದ ಬಂದು ನನ್ನ ನೆತ್ತಿಯನ್ನು ಸೇರಿದೆ. ಇದು ನನ್ನ ಸುತ್ತಲೂ ಒಂದು ಕೋಳಿ ಮೊಟ್ಟೆಯ ರೀತಿ ಪ್ರೊಟೆಕ್ಟಿವ್ ಆಗಿ ಶೀಲ್ಡ್ ಮಾಡಿದೆ. ದೈವಿ ಬೆಳಕು ನನ್ನ ಸುತ್ತಲೂ ಒಂದು ಕೋಳಿ ಮೊಟ್ಟೆ ಥರ ನನ್ನನ್ನು ಪ್ರೊಟೆಕ್ಟಿವ್ ಆಗಿ ಶೀಲ್ಡ್ ಮಾಡಿದೆ. ದೈವಿ ಬೆಳಕಿಗೆ ಸಂಕಲ್ಪ ಮಾಡಿ, ದೈವಿ ಬೆಳಕೆ, ಬಿಳಿ ಬೆಳಕೆ, ನನಗೆ ಅವಶ್ಯಕತೆ ಇರುವಂತಹ ಒಳ್ಳೊಳ್ಳೆ ಶಕ್ತಿನೆಲ್ಲ ಪ್ರಕೃತಿಯಿಂದ ಹೀರ್ಕೋ, ರಿಸೀವ್ ಮಾಡು. ಇಂಥ ಸಂದರ್ಭದಲ್ಲಿ ನನಗೇನಾದರೂ ತೊಂದರೆ ಕೊಡುವ ಶಕ್ತಿಯೋ, ಕೆಟ್ಟ ಶಕ್ತಿಯೋ, ನಕಾರಾತ್ಮಕ ಶಕ್ತಿಯೋ ನನ್ನೊಳಗೆ ಪ್ರವೇಶ ಮಾಡಕ್ಕೆ ಬಂದರೆ, ಎಂಟ್ರಿ ಆಗಕ್ಕೆ ಬಂದರೆ ಬಿಡಬೇಡ, ಡಿಸ್ಟ್ರಾಯ್ ಮಾಡು, ಥ್ರೋನ ಔಟ್. ನನಗೆ ಒಳಿತನ್ನು ಉಂಟು ಮಾಡುವ ಶಕ್ತಿಯನ್ನು ಮಾತ್ರ ಹೀರ್ಕೋ, ಹೀರಿ ನನ್ನ ದೇಹದ ಅಣುವಿಗೂ ಕೊಡು. ದೈವಿ ಬೆಳಕೆ, ಬಿಳಿ ಬೆಳಕೆ, ನನಗೆ ಅವಶ್ಯಕತೆ ಇರುವಂತಹ ದೈವಿ ಶಕ್ತಿಯನ್ನು ಹೀರ್ಕೋ, ರೇಖಿ ಶಕ್ತಿಯನ್ನು ಹೀರ್ಕೋ, ನೆಮ್ಮದಿಯನ್ನು ಹೀರ್ಕೋ, ಶಾಂತಿಯನ್ನು ಹೀರ್ಕೋ, ಸಂತೋಷವನ್ನು ಹೀರ್ಕೋ, ಹಣಕಾಸಿನ ಶಕ್ತಿಯನ್ನು ಹೀರ್ಕೋ. ನಿಮಗಿಲ್ಲಿ ಏನೇನೆಲ್ಲ ಬೇಕಿದೆಯೋ, ಜನಾಕರ್ಷಣೆ ಆಗಬೇಕು ಕೆಲಸ ಕಾರ್ಯಕ್ಕೆ ಅಂದರೆ ಜನಾಕರ್ಷಣೆಯನ್ನು ಹೀರ್ಕೋ ಅಂತ ಹೇಳಿ. ಮನೆಯಲ್ಲಿ ನೆಮ್ಮದಿ ಬೇಕು, ಬದುಕಲ್ಲಿ ನೆಮ್ಮದಿ ಬೇಕು ಅಂದರೆ ಬದುಕಿನಲ್ಲಿ ನೆಮ್ಮದಿಯ ಶಕ್ತಿಯನ್ನು ಹೀರ್ಕೋ. ನಿಮಗೆ ಏನೇನೆಲ್ಲ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಹೇಳಿ. ಪ್ರಕೃತಿಯಲ್ಲಿ ಅದೆಲ್ಲ ಇದೆ, ಅದೆಲ್ಲ ನಿಮಗೆ ಯೂನಿವರ್ಸ್ ಕೊಡುತ್ತೆ. ಅದೆಲ್ಲವನ್ನು ರಿಸೀವ್ ಮಾಡ್ಕೊಳ್ಳಿ. ಹೇಳುವಂತಹ ಪದಗಳು ಪಾಸಿಟಿವ್ ಆಗಿರಲಿ. ಸಂತೋಷವನ್ನು ಹೀರ್ಕೋ, ಹಣಕಾಸನ್ನ ಶಕ್ತಿಯನ್ನು ಹೀರ್ಕೋ. ಮನೆ ಕಟ್ಟಿಸ್ಬೇಕು ಅಂತಿದ್ರೆ, ಮನೆ ಬೇಕು ಅಂದರೆ ನನಗೆ ನನ್ನ ಸ್ವಂತ ಮನೆಗೆ ಬೇಕು, ಅದಕ್ಕೆ ಬೇಕಿರುವಂಥ ಶಕ್ತಿಯನ್ನು ಪ್ರಕೃತಿಯಿಂದ ಹೀರ್ಕೋ. ವ್ಯವಹಾರ, ಉದ್ಯೋಗ ಬೇಕು ಅಂದರೆ ನಾನು ಬಯಸ್ತಿರುವಂತಹ, ನನಗೆ ಒಳಿತನ್ನು ಉಂಟು ಮಾಡುವಂತಹ ಅತ್ಯುತ್ತಮವಾದ ಉದ್ಯೋಗವನ್ನು ನನಗೆ ಕೊಡು, ಅದಕ್ಕೆ ಬೇಕಿರೋ ಶಕ್ತಿಯನ್ನು ಪ್ರಕೃತಿಯಿಂದ ಹೀರ್ಕೋ. ಈ ಥರ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಹೇಳ್ಕೊಡಿ. ಸುರಕ್ಷತೆ ಬೇಕು, ಸುರಕ್ಷತೆ ಶಕ್ತಿಯನ್ನು ಹೀರ್ಕೋ. ಹೀರಿ ನನ್ನ ದೇಹದ ಅಣುವಿಗೂ ಕೊಡು. ನನ್ನ ದೇಹದ ಅಣುಗಳೆಲ್ಲ ಈ ಒಳ್ಳೊಳ್ಳೆ ಶಕ್ತಿಗಳನ್ನು ಹೀರಿ ಅದೇ ತರಂಗಗಳಿಂದ ವೈಬ್ರೇಟ್ ಆಗ್ತಾ ಇದೆ. ಈಗ ನಿಮ್ಮನ್ನು ನೀವು ನಿಮ್ಮ ಮುಂದೆ ನೋಡ್ಕೊಳ್ಳಿ. ನಾನು ನೋಡುವಾಗ ನನ್ನನ್ನು ನನ್ನ ಮುಂದೆ ನೋಡ್ಕೊತಾ ಇದ್ದೀನಿ. ನೆಮ್ಮದಿಯಿಂದಿದ್ದೀನಿ, ಶಾಂತಿಯಿಂದಿದ್ದೀನಿ, ಸಂತೋಷದಿಂದಿದ್ದೀನಿ. ಏನನ್ನೆಲ್ಲ ರಿಸೀವ್ ಮಾಡಿದ್ರು ಅದೆಲ್ಲ ಸಿಕ್ಕಿರೋ ಹಾಗೆ ನೋಡ್ಕೊಳ್ಳಿ. ಹಣಕಾಸಿನ ಶಕ್ತಿ ಯಥೇಚ್ಛವಾಗಿದೆ ನನ್ನ ಬಳಿ. ಸಂತೃಪ್ತಿಯಿಂದಿದ್ದೀನಿ, ಸಮೃದ್ಧಿಯಿಂದಿದ್ದೀನಿ. ನನ್ನ ಬದುಕಿನಲ್ಲಿ ಸುಖ, ಸಂತೋಷ, ಸಮೃದ್ಧಿಯನ್ನು ಹೊಂದಿದ್ದೀನಿ. ಕೆಲಸದ ಕೇಳಿದರೆ ನಾನು ಇಷ್ಟಪಟ್ಟಂಥ ಕೆಲಸ ನನಗೆ ಸಿಕ್ಕಿದೆ. ಮನೇದು ಕೇಳಿದರೆ ನಾನು ಬಯಸಂಥ ನನ್ನ ಸ್ವಂತ ಮನೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ, ಆ ಮನೆ ನನಗೆ ಸಿಕ್ತು, ನನ್ನ ಸ್ವಂತ ಮನೆ ಅಂದ್ಕೊಳ್ಳಿ. ಮದುವೆ ಆಗಬೇಕು ಅಂದರೆ ನಾನು ಬಯಸಂಥ ಭಾಳ ಸಂಗಾತಿ ಸಿಕ್ಕಿ ಮದುವೆ ಆಗಿ ಅನ್ಯೂನ್ಯವಾಗಿದ್ದೀನಿ ಅಂತ ಅಂದ್ಕೊಳ್ಳಿ. ಅದನ್ನು ಫೀಲ್ ಮಾಡಿ. ಅಥವಾ ಜನಾಕರ್ಷಣೆ ಆಗಬೇಕು, ಆ ಥರದ್ದಿದ್ದರೆ ಯಥೇಚ್ಛವಾಗಿ ಕ್ಲೈಂಟ್ಸ್ ನನಗೆ ಸಿಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸುರಕ್ಷತೆ, ನಾನು ನನ್ನ ಕುಟುಂಬ ಎಲ್ಲ ಸುರಕ್ಷಿತವಾಗಿದ್ದೀವಿ, ರಕ್ಷಣೆಯನ್ನು ಹೊಂದಿದ್ದೀವಿ. ದೈವಿ ಬೆಳಕು ನನ್ನ ಸುತ್ತಲೂ ರೇಡಿಯೇಟ್ ಆಗ್ತಾ ಇದೆ. ಏನೇನೆಲ್ಲ ರಿಸೀವ್ ಮಾಡಿದ್ರು ಅದೆಲ್ಲ ಸಿಕ್ಕಿರೋ ಹಾಗೆ ವಿಜುವಲೈಸೇಷನ್ ಮಾಡಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಈಗ ಹಸ್ತಗಳನ್ನು ಈ ಥರ ಬೇರ್ಪಡಿಸಿ ದೂರ ಇಟ್ಕೊಳ್ಳಿ. ನಿಮ್ಮ ಹಸ್ತಗಳ ಮಧ್ಯೆ ಒಂದು ಭೂಮಿ ತತ್ಮೆಯನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಿಮ್ಮ ಹಸ್ತಗಳಲ್ಲಿ ಗ್ರಾವಿಟಿ ಕ್ರಿಯೇಟ್ ಆಗಿರುತ್ತೆ. ಹಸ್ತನ ಸಪ್ರೇಟ್ ಮಾಡಿ.
ನಿಮ್ಮ ಹಸ್ತಗಳ ಮಧ್ಯೆ ಭೂಮಿ ಇದೆ. ನೀವು ಬೇಕಿದ್ರೆ ಟೆಸ್ಟ್ ಮಾಡ್ಬೋದು. ಕೈ ಹಿಂಗಂದರೆ ನಿಮಗೆ ಅದು ಏನೋ ಒಂದು ತಡೆದಂಗಾದರೆ ಎನರ್ಜಿ ಫ್ಲೋ ಆಗ್ತಿದೆ ಅಂತ. ನಿಮ್ಮ ಹಸ್ತಗಳ ಮಧ್ಯೆ ಇರುವಂಥ ಭೂಮಿಗೆ ಎನರ್ಜಿಯನ್ನು ಕೊಡಿ. ಗೋಯಿಂಗ್ ಇಂಟು ಯೂನಿವರ್ಸಲ್ ಎನರ್ಜಿ, ರೇಖಿ ಎನರ್ಜಿ, ಲವ್ಸ್ ಎನರ್ಜಿ, ಗೋಯಿಂಗ್ ಇಂಟು ದ ಮದರ್ ಅರ್ತ್. ಭೂಮಿ ತಾಯಿಗೆ ರೇಖೆಯ ಶಕ್ತಿ, ದೈವಿ ಶಕ್ತಿ, ಆರೋಗ್ಯದ ಶಕ್ತಿ ನನ್ನ ಹಸ್ತಗಳಿಂದ ಹರಿತಾ ಇದೆ. ಭೂಮಿ ತಾಯಿ, ನಿನ್ನಲ್ಲಿರುವ ಸಕಲ ಜೀವರಾಶಿಗಳಿಗೂ ಒಳಿತಾಗಲಿ, ನಿನಗೂ ಒಳಿತಾಗಲಿ. ನೀನು ನನಗೆ ಕರುಣಿಸಿರುವ ಎಲ್ಲ ಆಶೀರ್ವಾದ ಅನುಗ್ರಹಗಳಿಗೆ ಧನ್ಯವಾದಗಳು. ನೀವು ಧನ್ಯವಾದ ಹೇಳಿದ್ಮೇಲೆ ಭೂಮಿ ಮಾಯ ಆಗಿರುತ್ತೆ. ಕೈನ ನಮಸ್ಕಾರ ಸ್ಥಿತಿಗೆ ತನ್ನಿ. ಈಗ ಹೆಂಗೆ ಪ್ರಾರ್ಥನೆಯಿಂದ ಶುರು ಮಾಡಿದ್ರು ಅದೇ ಥರ ಧನ್ಯವಾದ ಹೇಳಬೇಕು. ಇಷ್ಟ ದೇವರಿಗೆ, ಮನೆ ದೇವರಿಗೆ ಧನ್ಯವಾದ ಹೇಳಿ. ರೇಖಿ ವಿದ್ಯೆಗೆ ಧನ್ಯವಾದ ಹೇಳಿ. ರೇಖಿ ವಿದ್ಯೆ, ರೇಖಿ ಶಕ್ತಿ ನನ್ನಲ್ಲಿ ಹರಿದು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದಕ್ಕೆ ನನಗೆ ಧನ್ಯವಾದಗಳು. ರೇಖಿ ಗುರುಗಳಿಗೆ ಧನ್ಯವಾದ ಹೇಳಿ. ರೇಖಿ ಗುರುಗಳಾದ ಡಾಕ್ಟರ್ ಹುಸುಯಿ, ಡಾಕ್ಟರ್ ಹಯಾಶಿ, ಡಾಕ್ಟರ್ ಮಿಸಸ್ ಟಕಾಟ ಹಾಗೂ ರೇಖಿ ವಿದ್ಯೆಯನ್ನು ನನಗೆ ಹೇಳಿಕೊಟ್ಟ ಗುರುಗಳಾದ, ನಿಮ್ಗೆ ಯಾರು ಹೇಳಿಕೊಟ್ಟಿರ್ತಾರೋ ಆ ಗುರುಗಳಿಗೆ ಧನ್ಯವಾದ ಹೇಳಿ. ರೇಖಿ ಶಕ್ತಿ ನನ್ನಲ್ಲಿ ಹರಿದು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ನೀವು ಧನ್ಯವಾದ ಹೇಳ್ಕೊಡಿ. ಸುಜಾತವಾದ ನಾನು ರೇಖಿ ಮಾಡಲು ಸಹಕರಿಸಿ ಸಹಾಯ ಮಾಡಿದ್ದಕ್ಕಾಗಿ, ಆಶೀರ್ವಾದ ಮಾಡಿದ್ದಕ್ಕಾಗಿ ನಿನಗೆ ಧನ್ಯವಾದ. ಎರಡೂ ಕೈಗಳನ್ನ ಒಂದಕ್ಕೊಂದು ಚೆನ್ನಾಗಿ ರಬ್ ಮಾಡಿ. ಹಸ್ತಚಕ್ರದಿಂದ ಬರುತ್ತಿರುವ ಶಾಖಾ ಶಕ್ತಿಯನ್ನು ಕಣ್ಣಿನ ಅಣುವಣಿಗೂ ಕೊಡಿ. ಕಣ್ಣುಗಳನ್ನ ನಿಧಾನವಾಗಿ ತಿಕ್ಕುತ್ತಾ ಸಂತೋಷದಿಂದ ಕಣ್ಗಳು ತೆಗೆದು ಹೊರಗೆ